ಯಾರಿಗೋಸ್ಕರ ಓದ್ಬೇಕು? ಓ ವಿದ್ಯಾರ್ಥಿಯೇ, ನಿನಗಾಗಿ ಓದು, ನಿನ್ನ ಹೆತ್ತವರ ಖುಷಿಗಾಗಿ ಓದು, ನಿನ್ ಮೇಲೆ ನಂಬಿಕೆ ಇಟ್ಟಿರೋ ನಿನ್ನ ಟೀಚರ್ಸ್ಗೋಸ್ಕರ ಓದು, ನಿನ್ನನ್ನ ಅವಮಾನ ಮಾಡ್ದೋರ್ಗೋಸ್ಕರ ಓದು, ನಿನ್ ಕಾಲ್ ಮೇಲೆ ನೀನ್ ನಿಲ್ಲೋದಕ್ಕೋಸ್ಕರ ನೀನ್ ಓದು, ನೀನ್ ಇನ್ನೊಬ್ರಿಗೆ ರೋಲ್ ಮಾಡೆಲ್ ಆಗ್ಬೇಕು ಅದಕ್ಕೋಸ್ಕರ ಓದು, ನಿನ್ನ ವ್ಯಕ್ತಿತ್ವವನ್ನ ನೀನೇ ರೂಪಿಸ್ಕೊಳ್ಬೇಕು ಅದಕ್ಕೋಸ್ಕರ ನೀನ್ ಓದು, ನಿನ್ ಜೀವನದಲ್ಲಿ ನಿನ್ಗೆ ಸ್ಪಷ್ಟ ಗುರಿ ಇದೆ ಅದಕ್ಕೋಸ್ಕರ ಓದು, ಯಾರೋ 4 ಜನ ನೋಡ್ಲಿ ಅಂತ ಅಲ್ಲ, ನಿನ್ನ ನಾಲೆಡ್ಜ್ಗೋಸ್ಕರ ಓದು, ನಿನ್ನ ಓದು ನಿನ್ನ ಜವಾಬ್ದಾರಿ ಅದಕ್ಕೋಸ್ಕರ ಓದು, ನಿನ್ ಜೀವನದಲ್ಲಿ ಬೆಳಿಬೇಕು ಅದಕ್ಕೋಸ್ಕರ ಓದು, ನಿನ್ನ ಭವಿಷ್ಯಕ್ಕೋಸ್ಕರ ನೀನ್ ಓದು. ಇವೆಲ್ಲವನ್ನ ಮಾಡ್ಬೇಕಾದ್ರೆ ನೀನ್ ಇಷ್ಟಪಟ್ಟು ಓದು, ಕಷ್ಟಪಟ್ಟಲ್ಲ. ಸಿಟ್ ಲೈಕ್ ಎ ರಾಕ್, ವರ್ಕ್ ಲೈಕ್ ಎ ಕ್ಲಾಕ್. ನಿನ್ ಫ್ರೆಂಡ್ ಎಕ್ಸಾಮ್ ಅಲ್ಲಿ 90% ಸ್ಕೋರ್ ಮಾಡಿದ್ರೆ ಆ 90% ನಿನಗ್ ಬರುತ್ತಾ ಅಥವಾ ಆ ಮಿಕ್ಕ 10% ನಿನ್ಗೆ ಆಡ್ ಆಗುತ್ತಾ? ನಿನ್ನ ಫ್ರೆಂಡ್ 90% ತೆಗಿತಾನೆ ಸರಿ, ನೀನೆಷ್ಟ್ ತೆಗಿತೀಯ ಹೇಳು? ನಿನ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿನ್ನ ಎಫರ್ಟ್ ರಿಫ್ಲೆಕ್ಟ್ ಆಗುತ್ತೆ. ಇದು ನಿನ್ನ ಲೈಫ್, ನಿನ್ನ ಲೈಫ್ ನ ನೀನೇ ಕಟ್ಕೊಳ್ಬೇಕು. ನಿನ್ನ ಟೀಚರ್ಸ್, ಪೇರೆಂಟ್ಸ್, ಫ್ರೆಂಡ್ಸ್ ಯಾರೇ ಆದ್ರೂ ನಿನ್ಗೆ ಅಡ್ವೈಸ್ ಮಾಡಬಹುದಷ್ಟೇ. ಅಲ್ಟಿಮೇಟ್ ಆಗಿ ಓದ್ಬೇಕಾಗಿರೋದು ನೀನೇ. ನಾಳೆ ನಿನ್ನ ಮಾರ್ಕ್ಸ್ ಕಡಿಮೆ ಆದ್ರೆ ಅದಕ್ಕೆ ಬೇರೆಯವ್ರನ್ನ ಅಂದ್ರೆ ನಿನ್ನ ಪೇರೆಂಟ್ಸ್, ಫ್ರೆಂಡ್ಸ್, ಟೀಚರ್ಸ್ ನ ಬ್ಲೇಮ್ ಮಾಡಬೇಡ. ಯಾಕಂದ್ರೆ ನಿನ್ನ ಎಫರ್ಟ್ ಕಡಿಮೆ ಆಯ್ತು, ಅದಕ್ಕೆ ಮಾರ್ಕ್ಸ್ ಕೂಡ ಕಡಿಮೆ ಆಯ್ತು. ಇವತ್ ನೀನ್ ಪಡೋ ಕಷ್ಟ ಖಂಡಿತ ವೇಸ್ಟ್ ಆಗಲ್ಲ. ಇಟ್ ವಿಲ್ ಪೇ ಯು ಬ್ಯಾಕ್. ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿನ್ಗೆ ಪ್ರತಿಫಲ ಅಂದ್ರೆ ಒಳ್ಳೆ ಮಾರ್ಕ್ಸ್ ಬೇಕಂದ್ರೆ ಪ್ರಯತ್ನ ಅಂದ್ರೆ ಓದ್ಲೇಬೇಕು. ಆ ಓದನ್ನ ನೀನ್ ಎಷ್ಟು ಪೋಸ್ಟ್ಪೋನ್ ಮಾಡ್ತಿರ್ತೀಯೋ ಅಷ್ಟು ಮಾರ್ಕ್ಸ್ ನಿನ್ಗೆ ಕಡಿಮೆ ಆಗ್ತಾನೆ ಇರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ಇದು ನಿನ್ನ ಲಾಸ್ಟ್ ಎಫರ್ಟ್ ಅನ್ನೋದನ್ನ ಮರಿಬೇಡ. ನಿನ್ಗೆ ಪ್ರತಿದಿನ ನಿದ್ದೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಷ್ಟು ಮುಖ್ಯನೋ ಅದೇ ರೀತಿ ಈ ವಯಸ್ಸಲ್ಲಿ ಓದೋದು ಕೂಡ ಅಷ್ಟೇ ಮುಖ್ಯ. ಪ್ರತಿದಿನ ಈಗ ನೀನ್ ಓದೋ ಈ 10-12 ಗಂಟೆಗಳ ಓದೋ ನಿನ್ನ ಲೈಫ್, ನಿನ್ನ ಓದಿನ ಟರ್ನಿಂಗ್ ಪಾಯಿಂಟ್ ಆಗಬಹುದು ಅನ್ನೋದನ್ನ ಮರಿಬೇಡ. ಇವತ್ತಿನ ಈ 10-12 ಗಂಟೆಗಳ ಓದೋ ಮುಂದೆ ನಿನ್ನ ಗೋಲ್, ನಿನ್ನ ಟಾರ್ಗೆಟ್ ನ ರೀಚ್ ಮಾಡೋಕಿರೋ ಬಹು ದೊಡ್ಡ ಅಸ್ತ್ರ ಅನ್ನೋದನ್ನ ಎಂದೆಂದಿಗೂ ಮರಿಬೇಡ.